ಗಂಡನೊಬ್ಬ ತನ್ನ ಮೂವರು ಸ್ನೇಹಿತರ ಜೊತೆ ಸೇರಿಕೊಂಡು ಹೆಂಡತಿಯನ್ನೇ ಕೊಂದು ಬಳಿಕ ಆಕೆಯ ಶವವನ್ನು ಹೂತು ಹಾಕಿರುವಂತಹ ಅಮಾನವೀಯ ಕೃತ್ಯ ವಿಜಯನಗರದ ಹೊಸಪೇಟೆ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಹೊಸಪೇಟೆಯ ಮಂಜುನಾಥ್ ಅಲಿಯಾಸ್ ಡಾಲಿ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ. ಇನ್ನು ಅಪ್ರಾಪ್ತ ಬಾಲಕಿಯನ್ನ ಕಳೆದ 6 ತಿಂಗಳ ಹಿಂದೆ ಆರೋಪಿ ಮಂಜುನಾಥ್ ಪ್ರೀತಿಸಿ ಮದುವೆಯಾಗಿದ್ದ. ಆತ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವವನಾಗಿದ್ದು, ಆದರೂ ಆತನನ್ನ ಅಪ್ರಾಪ್ತ ಬಾಲಕಿ ಪ್ರೀತಿಸಿ ಮದುವೆಯಾಗಿದ್ಲು. ಕಳ್ಳತನ ಆರೋಪದ ಅಡಿಯಲ್ಲಿ ವಾರೆಂಟ್ ಮೇಲೆ ಆತ 15 ದಿನದ ಹಿಂದೆ ಜೈಲುವಾಸ ಕೂಡ ಅನುಭವಿಸಿ ಬಂದಿದ್ದ. ಇನ್ನು ಅಪ್ರಾಪ್ತ ಬಾಲಕಿಯಾದ ತನ್ನ ಹೆಂಡತಿಯನ್ನ ಕೊಂದು ಗೆಳೆಯರಾದ ತರುಣ್ ಮತ್ತು ಅಕ್ಬರ್ ಜೊತೆಗೆ ಸೇರಿ ಶವವನ್ನು ಸಾಗಿಸಿ ಹೂತು ಹಾಕಿದ್ದಾನೆ. ಇದಾದ ಬಳಿಕ ಅಪ್ರಾಪ್ತ ಬಾಲಕಿ ಮೇಲೆ ಕೊಲೆ ಸಂಬಂಧ ಆಕೆ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಹೊಸಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಗೆ ಇಳಿದ ಪೊಲೀಸರಿಗೆ ಆರೋಪಿಗಳಾದ ತರುಣ್, ಅಕ್ಬರ್ ಹಾಗೂ ಮಂಜುನಾಥನನ್ನ ಬಂಧಿಸಿ ಇದೀಗ ಕ್ರಮ ಕೈಗೊಂಡಿದ್ದಾರೆ.